ನಮ್ಮ ಸರ್ಕಾರ ಎಸ್ಸಿ ಮೀಸಲಾತಿಯನ್ನ 15ರಿಂದ 17%ಗೆ, ಎಸ್ಟಿ ಮೀಸಲಾತಿಯನ್ನ 3ರಿಂದ 7 ಅಂದ್ರೆ ಡಬಲ್ಗಿಂತ ಜಾಸ್ತಿ ಇದನ್ನ ಏರಿಕೆ ಮಾಡೋ ಮುಖಾಂತರ ವಿಶೇಷವಾಗಿ ಎಸ್ಟಿ ಸಮುದಾಯ ಅವರ ಜನಸಂಖ್ಯೆ ಆಧಾರದಲ್ಲಿ ಅವರಿಗೆ ಕೊಡುವಂತ ನ್ಯಾಯಯುತವಾದಂತ ಬೇಡಿಕೆಯನ್ನ ನಾವು ಈಡೇರಿಸಿದ್ರಿ. ಅದರಿಂದ ಇವತ್ತಿಗೂ ಕೂಡ ಮೆಡಿಕಲ್ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ ಇರ್ಬೋದು, ಎಜುಕೇಶನಲ್ ಪರ್ಪಸ್ ಏನಿದೆ, ನಮ್ಮ ಬಿಜೆಪಿ ಸರ್ಕಾರದ ಆದೇಶ ಆದ್ಮೇಲೆ ಎಲ್ಲರಿಗೂ ರಿಸರ್ವೇಶನ್ ಸಿಗ್ತಾ ಇದೆ. 3 to 7% ಎಸ್ಟಿಗಳಿಗೆ ರಿಸರ್ವೇಶನ್ ಸಿಗ್ತಾ ಇತ್ತು. ಏಕಾಏಕಿ ಕಾಂಗ್ರೆಸ್ ಅವರು ಕುತಂತ್ರ ಮಾಡಿ, ಷಡ್ಯಂತ್ರ ಮಾಡಿ ದಲಿತ ಸಮುದಾಯಕ್ಕೆ ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಮಾಡಿದ್ದಾರೆ. ಪರ್ಸೆಂಟೇಜ್ ಅನ್ನ ಇಳಿಸೋ ಮುಖಾಂತರ ಏನು ನಮ್ಮ ಸರ್ಕಾರ ಆ ಮೀಸಲಾತಿಯನ್ನ ಜಾಸ್ತಿ ಮಾಡಿ ಅಧಿವೇಶನದಲ್ಲಿ ಪಾಸ್ ಮಾಡಿ ಈಗಾಗಲೇ ಅದರ ಮೀಸಲಾತಿಯನ್ನ ಪಡಿತಾ ಇದ್ರು, ಅದಕ್ಕೆ ವಂಚನೆಯನ್ನ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ ಇವತ್ತು.